ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಾಣಿ ಶ್ರೀರಾವ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು, ಬಿಲೇಟೆಡ್ ವಿಶಸ್. ನಮ್ಮ ಮನೆಯಲ್ಲಿ ನಾವು ದೀಪಾವಳಿ ಹಬ್ಬ ಹೇಗೆ ಆಚರಿಸಿದ್ವಿ ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ನರಕ ಚತುರ್ದಶಿಯ ಮುಂಚಿನ ದಿನ ಅಂದರೆ ಅಭ್ಯಂಗ ಸ್ನಾನ ಹಬ್ಬದ ಮುಂಚಿನ ದಿನ ರಾತ್ರಿ ನಾವು ನೀರಿನ ಹಂಡೆಯನ್ನು ಅಲಂಕರಿಸಿ ಗಂಗಾ ಪೂಜೆ ಮಾಡಿ ಮತ್ತು ದೇವರ ನೈವೇದ್ಯಕ್ಕೆ ಯಲ್ಲಪ್ಪ ಅಂತ ಹೇಳಿ ಮಾಡ್ತೇವೆ. ನಂತರ ಪೂಜೆ ಆಯಿತು. ನೆಕ್ಸ್ಟ್ ಡೇ ಅಂದರೆ ನರಕ ಚತುರ್ದಶಿಯ ದಿನ ಅಭ್ಯಂಗ ಸ್ನಾನ ಮಾಡಿ ದೇವರ ನೈವೇದ್ಯಕ್ಕೆ ದೋಸೆ ಮಾಡಿದ್ವಿ. ಮಧ್ಯಾಹ್ನ ಮೇಲೆ ನಮ್ಮ ತುಳಸಿ ಕಟ್ಟೆ ಮತ್ತು ಅದರ ಮುಂಭಾಗ ಚೆನ್ನಾಗಿ ನೀರು ಹಾಕಿ ತೊಳೆದು ರಂಗೋಲಿ ಬಿಟ್ಟೆ. ದೀಪಾವಳಿ ಹಬ್ಬಕ್ಕೆ ಮನೆಗೆ ಲೈಟಿಂಗ್ಸ್ ಮಾಡಿಸಿದ್ವಿ. ಇದು ನಾನು ಬಿಡಿಸಿದ ರಂಗೋಲಿ. ನಂತರ ಮನೆಯ ಸುತ್ತ ದೀಪ ಇಡಲಿಕ್ಕೆ ಹಣತೆಗೆ ಬತ್ತಿ ಎಣ್ಣೆ ಹಾಕಿ ರೆಡಿ ಮಾಡ್ತಾ ಇದ್ದೆ. ನನಗೆ ನನ್ನ ಮಗ ಕೂಡ ಹೆಲ್ಪ್ ಮಾಡ್ತಿದ್ದ. ನಂತರ ಪೂಜೆ ಆದ ಮೇಲೆ ತುಡರು ತೋರಿಸಲಿಕ್ಕೆ ಇರ್ತದೆ. ಅಂದರೆ ನಮ್ಮ ಮನೆಯಲ್ಲಿ ನಾವು ಒಂದು ಹರಿವಾಣದ ಮೇಲೆ ಭತ್ತ ಹಾಕಿ ಅದರ ಮೇಲೆ 5 ದೀಪ ಇಟ್ಟು ಆ ದೀಪವನ್ನು ಇಡೀ ಮನೆಗೆ ತೋರಿಸಿಕೊಂಡು ಬರಬೇಕು. ಅಂದರೆ ಮನೆಯ ಎಲ್ಲ ಕೋಣೆಗಳಿಗೆ ಆ ದೀಪವನ್ನು ತಗೊಂಡು ಹೋಗಿ ತೋರಿಸಿ ಅದರ ಬೆಳಕನ್ನು ತೋರಿಸಿ ಬರಬೇಕು. ಇದು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಮತ್ತು ಈ ವಿಡಿಯೋದಲ್ಲಿ ಮುಂದೆ ನಮ್ಮ ಅಜ್ಜಿ ಮನೆಯಲ್ಲಿ ಕೂಡ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಈ ವಿಡಿಯೋ ಕೊನೆ ತನಕ ನೋಡಿ. ಈಗ ಕ್ರ್ಯಾಕರ್ಸ್ ಬಾಕ್ಸ್ ಅನ್ಬಾಕ್ಸ್ ಮಾಡಿ ಪಟಾಕಿ ಹೊಡಿಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನನ್ನ ಮೈದ್ನ ಪಟಾಕಿ ಎಲ್ಲ ಬಿಡ್ತಾ ಇದ್ದಾರೆ. What the dog doing? ಇದು ಗೋಪೂಜೆ ದಿವಸ ಬೆಳಿಗ್ಗೆ ದೇವರ ನೈವೇದ್ಯಕ್ಕೆ ಅತ್ತೆ ಕಡುಬು ಮಾಡಿದ್ರು.
ನಂತರ ನಾವು ನಮ್ಮ ಮನೆಯ ದನಗಳನ್ನು ತೊಳೆದು ಅವುಗಳಿಗೆ ಅಲಂಕಾರ ಮಾಡಿ ಪೂಜೆ ಮಾಡಲಿಕ್ಕೆ ಹೊರಟ್ವಿ. ನಮ್ಮ ಮನೆಯಲ್ಲಿ ಹಬ್ಬ ಮುಗಿಸಿ ನಾನು ನನ್ನ ಅಜ್ಜಿ ಮನೆಗೆ ಹೋದೆ. ನನ್ನ ಅಜ್ಜಿ ಮನೆ ಇರೋದು ಪಕ್ಷಿಗೆರೆಯಲ್ಲಿ. ಎಲ್ರಿಗೂ ಗೊತ್ತಿರುವ ಹಾಗೆ ಉಡುಪಿ ಕಡೆಯಲ್ಲಿ ಮುಂಚಿನ ದಿವಸ ಹಬ್ಬ ಆದರೆ ಮುಲ್ಕಿಯಿಂದ ಆ ಕಡೆ ಮರು ದಿವಸ ಹಬ್ಬ ಬರ್ತದೆ. ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಹಬ್ಬ ಮುಗಿಸಿ ಅಜ್ಜಿ ಮನೆಗೆ ಹೋದೆ. ಅಲ್ಲಿ ಹೇಗೆ ಪೂಜೆ ಮಾಡಿದ್ರು ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ನಮ್ಮ ಅಜ್ಜಿ ಮನೆಯಲ್ಲಿ ಸ್ವಲ್ಪ ಬೇರೆ ಕ್ರಮದಲ್ಲಿ ತುಡರು ತೋರಿಸಿದ್ದಾರೆ. ಅಂದರೆ ಒಂದು ಹರಿವಾಣದ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ 2 ಕಾಲು ದೀಪ ಇಟ್ಟು ಅದರಲ್ಲಿ ಇಡೀ ಮನೆಗೆ ತುಡರು ತೋರಿಸಿಕೊಂಡು ಬಂದು ನಂತರ ಅದನ್ನು ಹೊಸ್ತಿಲ ಮೇಲೆ ಇಟ್ಟು ನನ್ನ ಅಜ್ಜಿ ಮತ್ತು ಅತ್ತೆ ಅದಕ್ಕೆ ನಮಸ್ಕರಿಸಿ ನಂತರ ಅದನ್ನು ತೆಗೆದಿದ್ದಾರೆ. ಹೀಗೆ ಒಂದೊಂದು ಕಡೆ ಒಂದೊಂದು ಮನೆಯಲ್ಲಿ ಒಂದೊಂದು ರೀತಿ ಇರ್ತದೆ. ಹಬ್ಬ ಒಂದೇ, ಆದರೆ ಕ್ರಮಗಳು ಅವರವರ ಮನೆಯಲ್ಲಿ ಅವರವರ ಹಿರಿಯರು ಹೇಗೆ ಮಾಡಿಸಿಕೊಂಡು ಬಂದಿದ್ದಾರೋ ಹಾಗೆ ಮಾಡ್ತಾರೆ. ನಂತರ ಪೂಜೆಯೆಲ್ಲ ನನ್ನ ಕಸಿನ್ ಅಂದರೆ ನನ್ನ ದೊಡ್ಡ ಮಾವನ ಮಗನೇ ಮಾಡಿದ. ಇದು ಬಲೀಂದ್ರ ಪೂಜೆ. ಇದು ಕೂಡ ಅಷ್ಟೇ, ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ಇದು ಮನೆಯವರನ್ನು, ಮನೆಯ ಗೋವುಗಳನ್ನು ಮತ್ತು ಬೆಳೆಗಳನ್ನು ಕಾಪಾಡುವ ಸಲುವಾಗಿ ಪ್ರತಿ ವರ್ಷ ಬಲಿಪಾಡ್ಯಮಿಯಂದು ಬಲೀಂದ್ರನಿಗೆ ಪೂಜೆ ಮಾಡ್ತಾರೆ. ನಂತರ ಹೀಗೆ ಕೋಲಿಗೆ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಅದರಲ್ಲಿ ದೀಪ ಹಚ್ಚಿ ಅದನ್ನು ತಗೊಂಡೋಗಿ ಗದ್ದೆಯಲ್ಲಿ ಇಡಬೇಕು. ಇದಕ್ಕೆ ನಾವು ದೊಂದಿ ಅಂತ ಹೇಳ್ತೇವೆ. ನಮ್ಮ ಪೂಜೆಯ ದಿವಸ ಜೋರಾಗಿ ಮಳೆ ಬರ್ತಿದ್ರಿಂದ ನಾವು ಅಲ್ಲೇ ಕೊಟ್ಟಿಗೆಯ ಪಕ್ಕದಲ್ಲಿ ಗೊಬ್ಬರದ ರಾಶಿಯ ಮೇಲೆ ಇಟ್ವಿ. ಅಲ್ಲೇ ಕೆಳಗಡೆ ಗದ್ದೆ ಇತ್ತು. యజమాన్ రక్ష కుటుంబం రక్ష బలిం భక్త కుటుంబం రక్ష ఈశస్తే సుశ్రియం దద్యాత్ ఆయుర్వాయుః భూమిందే హరి హంసుండ్రి.
ನನ್ನ ಸಿಸ್ಟರ್ಸ್, ಅತ್ತೆ ಮತ್ತು ನಾನು ಸೇರಿ ಹಣತೆ ದೀಪ ಹಚ್ಚಿದ್ವಿ. ಪೂಜೆ ಆದ ನಂತರ ತುಳಸಿಗೆ ಪ್ರದಕ್ಷಿಣೆ ಹಾಕುತ್ತಾ ಭಜನೆ ಮಾಡಿದ್ವಿ. ರಾತ್ರಿ ನೈವೇದ್ಯಕ್ಕೆ ಅಜ್ಜಿ ದೋಸೆ ಮಾಡಿದ್ರು. ಇಲ್ಲಿಗೆ ಅಜ್ಜಿ ಮನೆ ಹಬ್ಬ ಮುಗಿಸಿ ಮನೆಗೆ ಬಂದೆ. ದೀಪಾವಳಿ ಹಬ್ಬ ಮುಗಿದ್ರೂ ಇನ್ನೂ 10 ದಿವಸ ತುಳಸಿ ಪೂಜೆ ಇರುತ್ತೆ. ದಿನಾಲೂ ಹಣತೆಗೆ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಬೇಕು. ನೋಡಿದ್ರಲ್ವಾ ಫ್ರೆಂಡ್ಸ್, ಇದಾಗಿತ್ತು ನಮ್ಮನೆ ದೀಪಾವಳಿ ಹಬ್ಬದ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.